ನಮಸ್ಕಾರ ವೀಕ್ಷಕರೇ. ಇವತ್ತು ಹಾಗಲಕಾಯಿ ಅಥವಾ ನಾವು ತುಳುವರು ಕರೆಯುವಂತಹ ಕಂಚಲದಿಂದ ಒಂದು ಫ್ರೈ ಅಥವಾ ಪೋಡಿ ಅಂತ ಹೇಳ್ಬೋದು. ನಾವು ತುಳುವರು ಹೇಳ್ತೇವೆ ಕಂಚಲ ಇತ್ತಿಂದ ಎಂಚಲ ಉನೋಗಿ ಅಂತ. ಅಂದರೆ ಕಂಚಲ ಹಾಗಲಕಾಯಿಯ ಒಂದು ಪೀಸ್ ಇದ್ರೆ ಸಾಕು, ಅದರಲ್ಲಿ ಒಂದು ಬಟ್ಟಲು ಗಂಜಿಯನ್ನು ನಾವು ಊಟ ಮಾಡ್ತೇವೆ. ಆದರೆ ಹೆಚ್ಚಿನವರಿಗೆ ಮಕ್ಕಳಿಗೆ ಸ್ಪೆಷಲಿ ಈ ಹಾಗಲಕಾಯಿ ಹೇಳಿದರೆ ಕಹಿ ಎಂದು ಅವರು ಇಷ್ಟಪಡೋದಿಲ್ಲ. ಆದರೆ ಇವತ್ತು ನಾನು ಮಾಡುವಂತಹ ಪೋಡಿ ಅಥವಾ ಫ್ರೈ ಇದು ಸ್ವಲ್ಪವೂ ಕಹಿ ಬರುವುದಿಲ್ಲ. ಹಾಗಾದರೆ ಈ ಹಾಗಲಕಾಯಿಯ ಫ್ರೈ, ಬಿಟಗಾಡ್ನ ಫ್ರೈ ಅಥವಾ ಪೋಡಿ ಅಂತ ಹೇಳ್ಬೋದು, ಹೇಗೆ ಮಾಡುವುದು ಎಂದು ನೋಡೋಣ ಅಲ್ಲವೇ ವೀಕ್ಷಕರೇ. ಹಾಗಲಕಾಯಿಯ ಪೋಡಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಈ 100 ಗ್ರಾಮ್ಸ್ ದೋಸೆ ಅಕ್ಕಿಯನ್ನು ನಾನು 1-1.5 ಗಂಟೆ 2 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಟ್ಟಿದ್ದೇನೆ. ಇಲ್ಲಿ ಹಾಗಲಕಾಯಿ ಉಂಟು, ನಿಮಗೆ ಬೇಕಿದ್ದಷ್ಟು ಹಾಗಲಕಾಯಿಯನ್ನು ತೆಗೆದುಕೊಳ್ಬೋದು. ಈಗ ನಾನು 2 ಹಾಗಲಕಾಯಿದ್ದು ಮಾಡ್ತಾ ಇದ್ದೇನೆ. ಸೊ ಅದಕ್ಕೆ ನಾನು ಹೆಚ್ಚು ಖಾರ ಮಾಡ್ತಾ ಇಲ್ಲ. ನಿಮಗೆ ಖಾರ ಹೆಚ್ಚು ಬೇಕಿದೆ ಖಾರ ನೀವು ಮೆಣಸನ್ನು ಜಾಸ್ತಿ ತೆಗೆದುಕೊಳ್ಬೋದು. ಇಲ್ಲಿ ನಾನು 5-6 ಬ್ಯಾಡಗಿ ಮೆಣಸನ್ನು ತೆಗೆದುಕೊಂಡಿದ್ದೇನೆ. ಬ್ಯಾಡಗಿ ಮೆಣಸು ಅಷ್ಟು ಖಾರ ಇರುವುದಿಲ್ಲ. 1 ಚಮಚದಷ್ಟು ಕೊತ್ತಂಬರಿ ಬೀಜ, ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಹಿಂಗು, ಇಷ್ಟು ಸಾಮಗ್ರಿಗಳು ಬೇಕು. ಮೊದಲಿಗೀಗ ನಾವು ಈ ಹಾಗಲಕಾಯಿಯನ್ನು ಕಟ್ ಮಾಡಿಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ, ಇದನ್ನು ಹೀಗೆ ರೌಂಡ್ ಆಗಿ ನಾನು ಕಟ್ ಮಾಡಿಕೊಂಡಿದ್ದೇನೆ. ಇದನ್ನೆಲ್ಲ ನೋಡಿ, ಹೀಗೆ ಬೀಜ ಏನು ತೆಗಿಲಿಲ್ಲ. ಈಗ ಇದನ್ನು ಸ್ವಲ್ಪ ಹೊತ್ತು ಸ್ವಲ್ಪ ಉಪ್ಪಿನಲ್ಲಿ ಹಾಕ್ಕೊಳ್ಳೋಣ. ಯಾಕೆ ಹೇಳಿದರೆ ಇದನ್ನು ನಾನು ಕಟ್ ಮಾಡುವ ಮೊದಲೇ ತೊಳೆದುಕೊಂಡಿದ್ದೇನೆ. ಇದರಲ್ಲಿ ಸ್ವಲ್ಪ ಹಣ್ಣಾಗಿದೆ, ಪರವಾಗಿಲ್ಲ, ಇದು ನಾವು ಫ್ರೈ ಮಾಡುವಂಥದ್ದು ನೋಡಿ. ಅದರಿಂದಾಗಿ ಬೀಜಗಳು ಸಹ ಇದರ ಏನು ತೊಂದರೆ ಇಲ್ಲ. ಸೊ ಈಗ ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಮಿಕ್ಸ್ ಮಾಡಿಕೊಂಡು ಇಡ್ತೇನೆ ವೀಕ್ಷಕರೇ. ಒಂದು 5 ನಿಮಿಷಗಳ ಕಾಲ ಇದನ್ನು ಹೀಗೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ. ಈಗ ನಾವು ಅದಕ್ಕೆ ಬೇಕಾದ ಮಸಾಲೆಯನ್ನು ತಯಾರಿಸೋಣ. ವೀಕ್ಷಕರೇ ನೋಡಿ, ಈ ನೆನೆಸಿಟ್ಟ ಅಕ್ಕಿ, ಹಾಗೂ 5-6 ಈ ಬ್ಯಾಡಗಿ ಮೆಣಸು, ಮತ್ತು 1 ಚಮಚ ಕೊತ್ತಂಬರಿ ಹಾಗೂ ಅರ್ಧ ಚಮಚ ಜೀರಿಗೆ ಹಾಗೂ ಹಿಂಗನ್ನು ಹಾಕ್ಕೊಂಡು ನಾವು ಇದನ್ನು ಒಳ್ಳೆ ಫೈನ್ ಪೇಸ್ಟ್ ಮಾಡಿಕೊಳ್ಳೋಣ. ಸ್ವಲ್ಪ ಹಿಂಗನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನಾನು ಒಳ್ಳೆ ಫೈನ್ ಪೇಸ್ಟ್ ಮಾಡಿ ತರ್ತೇನೆ. ವೀಕ್ಷಕರೇ ನೋಡಿ, ಇಷ್ಟು ಪೇಸ್ಟ್ ಆಯಿತು. ಈಗ ಇದಕ್ಕೆ ಒಂದು ಸಣ್ಣ ತುಂಡಿನಷ್ಟು ಹುಳಿ ಹಾಗೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಗ ನಾವು ಅದನ್ನು ಮಿಕ್ಸ್ ಮಾಡಿಸಿ ಉಪ್ಪು ಹಾಕಿಟ್ಟಿದ್ದೇವೆ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾವು ಇದನ್ನು ಪುನಃ ಗ್ರೈಂಡ್ ಮಾಡೋಣ. ವೀಕ್ಷಕರೇ ನೋಡಿ, ಗ್ರೈಂಡ್ ಮಾಡಿದ್ದು ಈ ರೀತಿಯ ಪೇಸ್ಟ್ ಆಗಿದೆ. ಈಗ ನಾನು ಇದನ್ನು ಒಂದು ಪಾತ್ರೆಗೆ ಹೀಗೆ ಶಿಫ್ಟ್ ಮಾಡಿಕೊಳ್ತಿದ್ದೇನೆ. ನೋಡಿ, ಈ ಹದದ ಹಿಟ್ಟಿರಬೇಕು ನಮಗೆ. ಈಗ ನಾವು ಆಗ ಉಪ್ಪು ಹಾಕಿಟ್ಟು ಸ್ವಲ್ಪ ಒಂದು 10 ನಿಮಿಷಗಳ ಕಾಲ ಇಟ್ಟಂಥ ಇದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ. ಈ ಬಿಟಗಾಡನ್ನು ನಾನು ಮೊದಲೇ ತೊಳೆದುಕೊಂಡು ಮತ್ತೆ ಕಟ್ ಮಾಡಿದ್ದು. ಈ ಕಂಚಲ, ನಾವು ತುಳುವರು ಇದನ್ನು ಕಂಚಲ ಅಂತ ಹೇಳ್ತೇವೆ. ಈ ಹಿಟ್ಟನ್ನು ನಾವೀಗ ಮಾಡಿದ್ದೇವಲ್ಲ, ತುಂಬ ಪ್ರಮಾಣದಲ್ಲಿ ಮಾಡಿಟ್ಟು ಸಹ ಫ್ರಿಡ್ಜ್ನಲ್ಲಿ ಇಟ್ಟುಕೊಳ್ಬೋದು ವೀಕ್ಷಕರು. ಇದನ್ನು ಮತ್ತೆ ಬೇರೆ ಬೇರೆ ಬದನೆ ಕಾಯಿಸುವಾಗ ಅಥವಾ ಗೆಣಸು ಕಾಯಿಸುವಾಗ ಇದೇ ಹಿಟ್ಟಿನಲ್ಲಿ ನಾವು ಯೂಸ್ ಮಾಡ್ಬೋದು. ಆದರೆ ಹುಳಿ ಒಂದು ಹಾಕಲಿಕ್ಕಿಲ್ಲ. ಇದು ನಾನು ಸ್ವಲ್ಪ ಹುಳಿ ಈ ಕಂಚಲಕ್ಕೋಸ್ಕರ ಹಾಕಿದ್ದು. ಹಾಗಲಕಾಯಿಯನ್ನು ನಾವು ಸ್ವಲ್ಪ ಯಾವಾಗಲೂ ಚೂರು ಹುಳಿ ಹಾಕ್ತೇವೆ, ಅದರಿಂದಾಗಿ ಹಾಕಿದ್ದು. ಸೊ ಹೀಗೆ ತಿರುಗಿಸಿ ಇನ್ನು ಮುಚ್ಚಿ ಒಂದು
10 ನಿಮಿಷ ನಾವು ಹೀಗೆ ಬಿಡೋಣ. ವೀಕ್ಷಕರೇ, ಹಿಟ್ಟು ನೊಂದಿಗೆ ಒಳ್ಳೆ ಈ ಹಾಗಲಕಾಯಿ ನೆಂದಿದೆ. ಇಲ್ಲಿ ನಾನು ಎಣ್ಣೆ ಸಹ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ ಕಾಯಿಸಲಿಕ್ಕೆ. ಇದೀಗ ಒಳ್ಳೆ ಕಾಯಬೇಕು ಎಣ್ಣೆ ಕಾದ ಮೇಲೆ ಅದಕ್ಕೆ ನಾವು ಒಂದೊಂದಾಗಿ ಹಾಗಲಕಾಯಿ ಮಸಾಲೆ ಮಿಕ್ಸ್ ಮಾಡಿದಂಥದ್ದನ್ನು ಬಿಡುವ. ಓಕೆ, ಎಣ್ಣೆ ಒಳ್ಳೆ ಕಾದಿದೆ. ಈಗ ನಾವು ನೋಡಿ ಒಂದೊಂದಾಗಿಯೇ ಇದನ್ನು ಹೀಗೆ ಬಿಟ್ಬಿಡೋಣ. ಈ ಹಾಗಲಕಾಯಿಯ ಪುಡಿಯನ್ನು ನಾವು 1 ವಾರಗಳ ತನಕವೂ ಇಡ್ಬೋದು ವೀಕ್ಷಕರೇ. ಆದರೆ ಕಾಯಿಸುವ ರೀತಿ ಮಾತ್ರ ಕರೆಕ್ಟ್ ಇರಬೇಕು. ಒಳ್ಳೆ ಅದು ಫ್ರೈ ಆಗಿರಬೇಕು. ಎಣ್ಣೆಯನ್ನು ಸರಿ ಕಾದ ಮೇಲೆ ಹಾಕಬೇಕು. ಹೆಚ್ಚು ಹಾಕೊಳ್ಳೋದು ಬೇಡ, ಒಂದು ಲಿಮಿಟೆಡ್ ಹಾಕೊಳ್ಳೋಣ. ಈಗ ಸುರಿಗೆ ಕೈಯನ್ನು ನಾವು ಸೇರಿಸಿಕೊಳ್ಳೋದು ಬೇಡ. ವೀಕ್ಷಕರೇ, ಇಷ್ಟ ಆಗುವಾಗ ಸ್ವಲ್ಪ ನಾವು ಇದನ್ನು ಸ್ವಲ್ಪ ತಿರುಗಿಸ್ಕೊಳ್ಳೋಣ. ನೋಡಿ, ದೊಡ್ಡ ಉರಿಯೇ ಇರಬೇಕು ಇದಕ್ಕೆ. ವೀಕ್ಷಕರೇ ನೋಡಿ, ಇಷ್ಟು ಕಾಯ್ತಾ ಇರುವಾಗ ನಾವು ಸ್ವಲ್ಪ ಈ ಕರಿಬೇವಿನ ಸೊಪ್ಪನ್ನು ಇದಕ್ಕೆ ಹೀಗೆ ಹಾಕೊಳ್ಳೋಣ. ಅದರಲ್ಲಿ ಹಾಕೊಳ್ಳೋಣ. ಅದು ಅದರಲ್ಲಿ ಫ್ರೈ ಆಗಲಿ. ಅದು ಫ್ರೈ ಆಗುವಾಗ ಇದನ್ನೇನು ನಾವು ತೆಗೆದ್ರೆ ಆಯಿತು. ಕರಿಬೇವಿನ ಸೊಪ್ಪು ಅದರಲ್ಲಿ ಫ್ರೈ ಆಗಬೇಕು. ಅದು ಫ್ರೈ ಆಗುವಾಗ ಅದಕ್ಕೊಂದು ಬೇರೆ ಒಂದು ಸ್ಮೆಲ್ಸ್ ಸಿಗ್ತದೆ, ಮತ್ತು ಟೇಸ್ಟ್ ಸಹ ಒಂದು ಒಳ್ಳೆಯದಾಗ್ತದೆ. ಇದನ್ನು ನಾವು ಊಟದ ಜೊತೆಗೆ ತಿನ್ನುವಂಥದ್ದು ವೀಕ್ಷಕರು. ಇದು ಒಂದು ಸಾರಿದ್ರೆ ಸಾಕು, ಅದರೊಟ್ಟಿಗೆ ಒಂದು ಈ ಹಾಗಲಕಾಯಿಯ ಪುಡಿ ಇದ್ರೆ ಬಹಳ ಟೇಸ್ಟ್ ಆಗುತ್ತದೆ. ಸ್ವಲ್ಪ ಹುಳಿ ಕೆಲವರು ಹಾಕುದಿಲ್ಲ, ಬಟ್ ನಾ ಹಾಕಿದ್ರೆ ಬಹಳ ಚೆನ್ನಾಗಿರ್ತದೆ ವೀಕ್ಷಕರೇ. ಅದರ ಟೇಸ್ಟೇ ಬೇರೆ ಆಗಿರ್ತದೆ. ಸ್ವಲ್ಪ ಅಥವಾ ಚೂರು ಹುಳಿ ನೀರು ಹಾಕಿದ್ರೆ ಸಾಕ್ತದೆ. ನೋಡಿ, ಇದು ಇಷ್ಟ ಆಗುವಾಗ ಸಾಕು ತೆಗೆದ್ರೆ. ಇದಕ್ಕಿಂತ ಹೆಚ್ಚಾದರೆ ಮತ್ತೆ ಅದು ರಬ್ಬರ್ನಾಗೆ ಆಗ್ತದೆ, ನಮ್ಮನೆ ತಿನ್ಲಿಕ್ಕೆ ಒಳ್ಳೆ ಆಗುದಿಲ್ಲ. ಸೊ ನೋಡಿ, ಇಷ್ಟ ಆಗುವಾಗ ನಾವು ಇದನ್ನು ನೋಡಿ, ಹೇಗೂ ನಮ್ಮ ಹಾಕಿದ ಕರಿಬೇವಿನ ಸೊಪ್ಪು ಸಹ ಫ್ರೈ ಆಗ್ತಾ ಬಂತು. ಅದು ಫ್ರೈ ಆಗುವಾಗ ಇದು ಆಯ್ತು ಹೇಳಿ ಲೆಕ್ಕ. ಸೊ ನೋಡಿ, ನಾನು ತೆಗಿತಾ ಇದ್ದೇನೆ. ಅದರೊಟ್ಟಿಗೆ ಕರಿಬೇವಿನ ಸೊಪ್ಪನ್ನು ಸಹ ತೆಗೆದುಕೊಳ್ಳೋಣ. ಬೇಕಿದ್ರೆ ಇನ್ನೊಂದು ಬ್ಯಾಚ್ ಹಾಕಿ ತೋರಿಸ್ಬೋದು ವೀಕ್ಷಕರೇ. ನೋಡಿ ನೋಡಿ, ತುಂಬ ಹಾಕ್ಕೊಳ್ಬಾರ್ದು. ತುಂಬ ಹಾಕೊಂಡ್ರೆ ಅದಕ್ಕೆ ಕಾಯಲಿಕ್ಕೆ ಸ್ಥಳ ಸಾಕಾಗುವುದಿಲ್ಲ. ಅದನ್ನಾಗಿ ಲಿಮಿಟೆಡ್ ಒಂದು 10-12 ಹಾಕ್ಕೊಳ್ಳಿ. ಬಹಳ ಟೇಸ್ಟಿ ಆಗಿರ್ತದೆ. ಕಹಿ ಹೇಳಿಯೇ ಗೊತ್ತಾಗುವುದಿಲ್ಲ ನಮಗೆ ಅದು ಕಾದ ಮೇಲೆ. ವೀಕ್ಷಕರೇ, ಇದು 2ನೇದು ಬ್ಯಾಚ್ ಸಹ ರೆಡಿಯಾಗಿದೆ. ಈಗ ಇದನ್ನು ತೆಗೆದುಕೊಳ್ಳೋಣ. ನೋಡಿ ಏನು ಚೆನ್ನಾಗಿ ಬಂದಿದೆ ನೋಡಿ. ಇದು ಕಾಯುದ್ರಲ್ಲಿ ಇರುವುದು ನೋಡಿ, ಬಹಳ ಟೇಸ್ಟಿ ಆಗಿರ್ತದೆ ವೀಕ್ಷಕರೇ. ಬಿಸಿ ಬಿಸಿಯಾದ ಹಾಗಲಕಾಯಿಯ ಪುಡಿಯನ್ನು ಸರ್ವ್ ಮಾಡೋಣ ವೀಕ್ಷಕರೇ. ನೋಡಿ ಹೇಗೆ ಬಂದಿದೆ ನೋಡಿ, ಇಷ್ಟು ಕ್ರಿಸ್ಪಿ ಆಗಿದೆ. ಪುನಃ
ಸಣ್ಣ ಸಣ್ಣದು ಸಹ ನಮಗೆ ಯೂಸ್ ಮಾಡ್ಬೋದು ಅಥವಾ ದೊಡ್ಡದು ಯೂಸ್ ಮಾಡ್ಬೋದು. ಏನು ಚೆನ್ನಾಗಿ ಬಂದಿದೆ ನೋಡಿ. ಹೀಗೆ ಕಟ್ ಮಾಡುವಾಗ ನೋಡಿ ಎಂದು ಸೌಂಡ್ ಸಹ ಬರ್ತದೆ ಹೇಗೆ. ಸೊ ವೀಕ್ಷಕರೇ, ಎಷ್ಟು ಸುಲಭ ವಿಧಾನದಿಂದ ಈ ಒಂದು ಹಾಗಲಕಾಯಿಯ ಪೋಡಿಯನ್ನು ಮಾಡಬಹುದೆಂದು ನೋಡಿದ್ದೀರಲ್ಲ. ಇದು ಕಾಯಿಸಿದ ಮೇಲೆ ಏನು ಕಹಿಯೇ ಬರುವುದಿಲ್ಲ. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.